6ನೇ ತರಗತಿಯ ವಿಜ್ಞಾನ ಅಧ್ಯಾಯ 3 ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ಈ ಅಧ್ಯಾಯದಲ್ಲಿ ನಾವು ನಮ್ಮ ದೇಹದಲ್ಲಿ ಪ್ರೋಟೀನ್ಗಳು, ನೀರು ಮತ್ತು ನಾರು ಪದಾರ್ಥಗಳ ವಿಧಗಳು, ಮೂಲಗಳು ಮತ್ತು ಉಪಯೋಗಗಳನ್ನು ಅರ್ಥ ಮಾಡಿಕೊಳ್ಳೋಣ. ಪೋಷಕಾಂಶಗಳು ಎಂದರೇನು? ಇದುವರೆಗೆ ನಾವು ಯಾವ ಪೋಷಕಾಂಶಗಳ ಬಗ್ಗೆ ಕಲಿತಿದ್ದೇವೆ? ಪೋಷಕಾಂಶಗಳು ಜೀವಿಯು ಬದುಕಲು, ಬೆಳೆಯಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಬಳಸುವ ಒಂದು ಪದಾರ್ಥವಾಗಿದೆ. ಇದುವರೆಗೆ ನಾವು 2 ಪೋಷಕಾಂಶಗಳ ಬಗ್ಗೆ ಕಲಿತಿದ್ದೇವೆ: ಕಾರ್ಬೋಹೈಡ್ರೇಟುಗಳು ಮತ್ತು ಕೊಬ್ಬುಗಳು. ಪ್ರೋಟೀನ್ಗಳು: ಮೊಟ್ಟೆ, ರಾಜ್ಮಾ, ಪನೀರ್ ಮತ್ತು ನಟ್ಸ್ಗಳು ಸಾಮಾನ್ಯವಾಗಿ ಏನನ್ನು ಹೊಂದಿವೆ? ಇವುಗಳು ಹೆಚ್ಚು ಪ್ರೋಟೀನ್ಗಳನ್ನು ಹೊಂದಿವೆ. ಪ್ರೋಟೀನುಗಳ ಪಾತ್ರವೇನು ಎಂದು ತಿಳಿಯೋಣ. ಪ್ರೋಟೀನುಗಳು ಸ್ನಾಯುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಪ್ರೋಟೀನ್ಗಳು ಅಂಗಾಂಶಗಳನ್ನು ನಿರ್ಮಿಸಲು ಮತ್ತು ಅವುಗಳನ್ನು ಪುನರುಜ್ಜೀವನಗೊಳಿಸಲು ಸಹಾಯ ಮಾಡುತ್ತವೆ. ಪ್ರೋಟೀನ್ಗಳು ಗಾಯಗಳು ಬೇಗ ಗುಣಮುಖವಾಗಲು ಸಹಾಯ ಮಾಡುತ್ತವೆ. ಪ್ರೋಟೀನುಗಳ ಮೂಲಗಳನ್ನು ನೋಡಿ. ಮೀನು, ಮಾಂಸ, ಹಾಲು ಮತ್ತು ಕಾಳುಗಳು. ಪ್ರೋಟೀನ್ಗಳ ಪರೀಕ್ಷೆ ಹೇಗೆ ಮಾಡುವುದೆಂದು ನೋಡೋಣ. ರೇವತಿ ದೀರ್ಘ ಪ್ರವಾಸಕ್ಕೆ ಹೋಗುತ್ತಿದ್ದಾಳೆ. ಅವಳು ಪ್ರೋಟೀನ್ ಭರಿತ ಆಹಾರವನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ. ಅವಳು ತನ್ನ ಆಹಾರದಲ್ಲಿ ಇರುವ ಪ್ರೋಟೀನನ್ನು ಹೇಗೆ ಗುರುತಿಸಬಹುದು? ಪ್ರೋಟೀನುಗಳನ್ನು ಪರೀಕ್ಷಿಸಲು ನಮಗೆ ಬೇಕಾದ ವಸ್ತುಗಳು: ಕಾಪರ್ ಸಲ್ಫೇಟ್ ದ್ರಾವಣ, ಕಾಸ್ಟಿಕ್ ಸೋಡಾ ದ್ರಾವಣ ಹಾಗೂ ಆಹಾರದ ಮಾದರಿ. ಮೊದಲು ಆಹಾರದ ಮಾದರಿಗೆ 2 ಹನಿಗಳ ಕಾಪರ್ ಸಲ್ಫೇಟ್ ದ್ರಾವಣವನ್ನು ಸೇರಿಸಿ. ಈಗ ಅದಕ್ಕೆ 10 ಹನಿಗಳ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸಿ. ಚೆನ್ನಾಗಿ ಕುಲುಕಿದಾಗ ದ್ರಾವಣದ ಬಣ್ಣ ನೇರಳೆ ಬಣ್ಣಕ್ಕೆ ಬದಲಾದರೆ ಅದು ಪ್ರೋಟೀನನ್ನು ಹೊಂದಿರುತ್ತದೆ ಎಂದು ಅರ್ಥ. ಯಾವುದೇ ಬಣ್ಣದ ಬದಲಾವಣೆ ಕಾಣಿಸದಿದ್ದರೆ ಅದರಲ್ಲಿ ಪ್ರೋಟೀನ್ ಇಲ್ಲ ಎಂದರ್ಥ. ನೀವು ಎಷ್ಟು ಪ್ರೋಟೀನ್ ಸೇವಿಸುತ್ತೀರಿ? ನಿಮ್ಮ ಕೊನೆಯ ಊಟವನ್ನು ನೆನಪಿಸಿಕೊಳ್ಳಿ. ಅದರಲ್ಲಿ ಪ್ರೋಟೀನ್ ಇತ್ತೇ? ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಇಲ್ಲದಿದ್ದರೆ ಪ್ರೋಟೀನನ್ನು ದೊರೆಯುವಂತೆ ಮಾಡಲು ನೀವು ಯಾವ ಆಹಾರವನ್ನು ಸೇವಿಸಬಹುದು? ನಾರು ಪದಾರ್ಥಗಳು. ನಾರು ಪದಾರ್ಥವು ಜೀರ್ಣಾಂಗ ವ್ಯೂಹವನ್ನು ಸ್ವಚ್ಛಗೊಳಿಸುವ ಪೊರಕೆಯಂತೆ ಕೆಲಸ ಮಾಡುತ್ತದೆ. ಹೇಗೆ? ಈಗ ಇಲ್ಲಿ ಚಿತ್ರವನ್ನು ನೋಡಿ. ಕಾರ್ಬೋಹೈಡ್ರೇಟ್ ಸಮೃದ್ಧ ಆಹಾರ ಹಾಗೂ ಪ್ರೋಟೀನ್ ಸಮೃದ್ಧ ಆಹಾರಗಳನ್ನು ನೀವಿಲ್ಲಿ ನೋಡಬಹುದು. ಈಗ ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಈ ಆಹಾರಗಳಲ್ಲಿ ಯಾವ ಪೋಷಕಾಂಶಗಳು ಹೆಚ್ಚಿವೆ? ನೀವು ಕಿತ್ತಳೆ ಹಣ್ಣಿನ ಸಿಪ್ಪೆ ತೆಗೆದಾಗ ಅದರ ಮೇಲಿರುವ ಬಿಳಿ ನಾರುಗಳಂತಹ ತಂತುಗಳನ್ನು ಗಮನಿಸಿದ್ದೀರಾ? ಈ ತಂತುಗಳೇ ನಾರು ಪದಾರ್ಥಗಳು. ಬಾಳೆಹಣ್ಣಿನಲ್ಲಿಯೂ ನಾರು ಪದಾರ್ಥ ಇದೆ. ಬೀನ್ಸ್ಗಳಲ್ಲಿಯೂ ಸಹ ನಾರು ಪದಾರ್ಥಗಳನ್ನು ಕಾಣಬಹುದು. ಈ ಸಣ್ಣ ನಾರುಗಳು ನಮ್ಮ ಆಹಾರದಲ್ಲಿ ಎಷ್ಟು ಮುಖ್ಯವೆಂದು ತಿಳಿಯೋಣ. ರಾಣ ಊಟವನ್ನು ತುಂಬ ಇಷ್ಟಪಟ್ಟು ಚಾಕ್ಲೇಟ್, ಚಿಪ್ಸ್, ಬಿಸ್ಕತ್ಗಳನ್ನು ತಿನ್ನುತ್ತಿದ್ದನು. ಆದರೂ ಅವನಿಗೆ ಯಾವಾಗಲೂ ಹಸಿವಾಗುತ್ತಿತ್ತು. ಅವನು ಪೋಷಣ ತಜ್ಞರನ್ನು ಸಂಪರ್ಕಿಸಲು ನಿರ್ಧರಿಸಿದನು. ಪೋಷಣ ತಜ್ಞರು ರಾಣನ ಆಹಾರವನ್ನು ಪರಿಶೀಲಿಸಿ ಅವನು ತಿನ್ನುತ್ತಿದ್ದ ಆಹಾರಗಳಲ್ಲಿ ನಾರು ಪದಾರ್ಥ ಹೊಂದಿರುವ ಆಹಾರಗಳು ಇಲ್ಲವೆಂದು ಅರಿತುಕೊಂಡರು. ಅವನು ರಾಣನಿಗೆ ಈ ಕೆಳಗಿನ ಆಹಾರಗಳನ್ನು ತಿನ್ನಲು ಸಲಹೆ ನೀಡಿದರು: ಬಟಾಣಿ, ಬೀನ್ಸ್, ಪಾಲಕ್ ಸೊಪ್ಪು, ಕ್ಯಾರೆಟ್, ಸಂಪೂರ್ಣ ಗೋಧಿ ಪದಾರ್ಥಗಳು, ಹೂಕೋಸು ಇತ್ಯಾದಿ. ನಾರು ಪದಾರ್ಥ ಇರುವ ಆಹಾರಗಳು ನಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತವೆ ಮತ್ತು ಹೆಚ್ಚು ತಿನ್ನುವುದನ್ನು ತಡೆಯುತ್ತವೆ. ನಾರು ಪದಾರ್ಥವು ಜೀರ್ಣಗೊಂಡ ಆಹಾರವನ್ನು ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಸರಾಗವಾಗಿ ಸಾಗಲು ಸಹಾಯ ಮಾಡುತ್ತದೆ ಮತ್ತು ಮಲವಿಸರ್ಜನೆ ಸುಲಭವಾಗುವಂತೆ ಮಾಡುತ್ತದೆ. ಹಾಗಾಗಿ ನಾವು ನಾರು ಪದಾರ್ಥ ಹೊಂದಿರುವ ಆಹಾರಗಳನ್ನು ಸೇವಿಸಬೇಕು.
ಚಾಕ್ಲೇಟ್, ಸಿಹಿ ತಿಂಡಿಗಳು, ಕೇಕ್ಗಳು ಮತ್ತು ಚಿಪ್ಸ್ಗಳಲ್ಲಿ ನಾರು ಪದಾರ್ಥ ಇದೆಯೇ? ಇಲ್ಲ. ಚಾಕ್ಲೇಟ್, ಸಿಹಿ ತಿಂಡಿಗಳು, ಕೇಕ್, ಬಿಸ್ಕತ್ ಮತ್ತು ಚಿಪ್ಸ್ಗಳಂತಹ ಸಂಸ್ಕರಿತ ಆಹಾರಗಳಲ್ಲಿ ನಾರು ಪದಾರ್ಥ ಇರುವುದಿಲ್ಲ. ಆದ್ದರಿಂದ ಅವು ನಮ್ಮ ದೇಹಕ್ಕೆ ಹೆಚ್ಚು ಒಳ್ಳೆಯದಲ್ಲ. ನೀವು ಎಷ್ಟು ನಾರು ಪದಾರ್ಥವನ್ನು ಸೇವಿಸುತ್ತೀರಿ? ನಿಮ್ಮ ಕೊನೆಯ ಊಟವನ್ನು ನೆನಪಿಸಿಕೊಳ್ಳಿ. ಅದರಲ್ಲಿ ಯಾವುದಾದರೂ ನಾರು ಪದಾರ್ಥ ಇತ್ತೇ? ನಿಮ್ಮ ಆಹಾರದಲ್ಲಿ ನಾರು ಪದಾರ್ಥ ಇಲ್ಲದಿದ್ದರೆ ಸಾಕಷ್ಟು ನಾರು ಪದಾರ್ಥ ದೊರೆಯುವಂತೆ ಮಾಡಲು ನೀವು ಯಾವ ಆಹಾರವನ್ನು ಸೇವಿಸಬಹುದು? ನಾವು ಇದುವರೆಗೆ ಯಾವ ಪೋಷಕಾಂಶಗಳ ಬಗ್ಗೆ ಕಲಿತಿದ್ದೇವೆ? ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ಪ್ರೋಟೀನ್ಗಳು ಹಾಗೂ ನಾರು ಪದಾರ್ಥಗಳು. ನಿಮಗಿದು ಗೊತ್ತೇ? ಮಾನವ ದೇಹವು 70% ಹೆಚ್ಚು ಭಾಗ ನೀರಿನಿಂದ ಕೂಡಿದೆ. ನೀರು ನಮ್ಮ ದೇಹಕ್ಕೆ ಆಹಾರದಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ನೀರು ದೇಹದ ತ್ಯಾಜ್ಯಗಳನ್ನು ಮೂತ್ರ ಮತ್ತು ಬೆವರಿನ ರೂಪದಲ್ಲಿ ಹೊರಹಾಕಲು ಸಹಾಯ ಮಾಡುತ್ತದೆ. ನೀವು ಸಾಕಷ್ಟು ನೀರು ಕುಡಿಯದಿದ್ದರೆ ಏನಾಗುತ್ತದೆ? ಹರ್ಷಿಣಿ ತುಂಬ ಚುರುಕಾದ 8 ವರ್ಷದ ಹುಡುಗಿಯಾಗಿದ್ದಳು. ಅವಳಿಗೆ ತನ್ನ ನೆರೆಹೊರೆಯ ಸ್ನೇಹಿತರೊಂದಿಗೆ ಆಟವಾಡುವುದೆಂದರೆ ತುಂಬ ಇಷ್ಟ. ಅವಳು ದಿನವಿಡೀ ಬಿಸಿಲಿನಲ್ಲಿ ಆಟವಾಡುತ್ತಿದ್ದಳು. ಆದರೆ ದಿನದ ಕೊನೆಯಲ್ಲಿ ಹರ್ಷಿಣಿ ಕೋಪಿಷ್ಠಳಾಗುತ್ತಿದ್ದಳು ಮತ್ತು ಬೇಸರಗೊಂಡಂತೆ ವರ್ತಿಸುತ್ತಿದ್ದಳು. ಸಣ್ಣ ಸಣ್ಣ ವಿಷಯಗಳಿಗೂ ಅವಳು ಕಿರಿಕಿರಿಗೊಂಡು ತನ್ನ ತಮ್ಮನ ಮೇಲೆ ಕೋಪದಿಂದ ರೇಗಾಡುತ್ತಿದ್ದಳು. ಅವಳಿಗೆ ತನ್ನ ಓದಿನಲ್ಲಿ ಗಮನ ಕೇಂದ್ರೀಕರಿಸುವುದು ಕಷ್ಟವಾಗುತ್ತಿತ್ತು. ಅವಳು ಒಂದು ಸರಳ ಸೂತ್ರವನ್ನು ಓದಿದರೂ ಬೇಗ ಮರೆತು ಬಿಡುತ್ತಿದ್ದಳು. ಒಂದು ದಿನ ಹರ್ಷಿಣಿ ಮೂರ್ಛೆ ಹೋಗಿದ್ದಳು. ಅದನ್ನು ನೋಡಿದ ಅವಳ ಕುಟುಂಬದವರು ಅವಳನ್ನು ತಕ್ಷಣ ವೈದ್ಯರ ಬಳಿಗೆ ಕರೆದೊಯ್ದರು. ವೈದ್ಯರು ಹರ್ಷಿಣಿ ಸಾಕಷ್ಟು ನೀರು ಕುಡಿಯುತ್ತಿಲ್ಲ ಎಂಬುದನ್ನು ಅರಿತುಕೊಂಡರು. ಅವರು ಹರ್ಷಿಣಿಗೆ ಪ್ರತಿದಿನ ಕನಿಷ್ಠ 2 ಲೀಟರ್ ನೀರು ಕುಡಿಯುವಂತೆ ಸೂಚಿಸಿದರು. ಹರ್ಷಿಣಿ ಸಾಕಷ್ಟು ನೀರು ಕುಡಿಯುವುದನ್ನು ಯಾವಾಗಲೂ ನೆನಪಿಡುವಂತೆ ಅವಳ ತಂದೆ ತಾಯಿಗಳು ಅವಳನ್ನು ನೋಡಿಕೊಂಡರು. ಕೆಲವೇ ದಿನಗಳಲ್ಲಿ ಹರ್ಷಿಣಿಯ ವರ್ತನೆ ಸಂಪೂರ್ಣವಾಗಿ ಬದಲಾಯಿತು. ಅವಳು ದಿನವಿಡೀ ಸಂತೋಷದಿಂದ ಮತ್ತು ಚುರುಕಾಗಿ ಇರುತ್ತಿದ್ದಳು. ಅವಳು ತನ್ನ ತಮ್ಮನ ಮೇಲೆ ರೇಗಾಡುವುದನ್ನು ನಿಲ್ಲಿಸಿದಳು ಮತ್ತು ಚೆನ್ನಾಗಿ ಓದಲು ಪ್ರಾರಂಭಿಸಿದಳು. ಇಲ್ಲಿ ದೇಹದಲ್ಲಿ ನೀರಿನ ಕೊರತೆ ಉಂಟಾದಾಗ ಕಾಣಿಸಬಹುದಾದ ಲಕ್ಷಣಗಳು ಯಾವುವು ಎಂದು ಚರ್ಚಿಸಿ. ನಿದ್ರೆ ಮತ್ತು ದಣಿದ ಭಾವನೆ, ಗಮನ ಕೇಂದ್ರೀಕರಿಸುವಲ್ಲಿ ತೊಂದರೆ, ಮುಂಗೋಪ, ತಲೆತಿರುಗುವಿಕೆ ಅಥವಾ ಮೂರ್ಛೆ ಹೋಗುವುದು. ನೀವು ಪ್ರತಿದಿನ ಸಾಕಷ್ಟು ನೀರು ಕುಡಿಯುತ್ತಿದ್ದೀರಿ ಎಂದು ಹೇಗೆ ತಿಳಿದುಕೊಳ್ಳಬಹುದು? ಇದಕ್ಕಾಗಿ ನೀವು ಈ ಚಾರ್ಟನ್ನು ಗಮನಿಸಿ. ಇದು ನಿಮಗೆ ನೀವು ಸಾಕಷ್ಟು ನೀರು ಕುಡಿಯುತ್ತಿದ್ದೀರಿ ಎಂಬುದನ್ನು ತಿಳಿಸುತ್ತದೆ. ಗಮನದಲ್ಲಿಡಿ, ಇಲ್ಲಿ ಕೇವಲ 1 ಮತ್ತು 2ನೇ ಸಾಲುಗಳು ಮಾತ್ರ ದೇಹದಲ್ಲಿ ಸರಿಯಾದ ಪ್ರಮಾಣದ ನೀರು ಇರುವುದನ್ನು ಸೂಚಿಸುತ್ತದೆ. ಈ ಚಾರ್ಟಿನಲ್ಲಿ ನೀವು ನಿಮ್ಮ ಮೂತ್ರದ ಬಣ್ಣವನ್ನು ನೋಡುವುದರ ಮೂಲಕ ನೀವು ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯುತ್ತಿದ್ದೀರಾ ಎಂದು ತಿಳಿಯಬಹುದು. ಮೂತ್ರದ ಬಣ್ಣ ಗಾಢವಾದಂತೆ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿದೆ ಎಂದು ತಿಳಿಯಬಹುದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.